ಸರ್, ಈಗ ಮನುಷ್ಯನಿಗೆ ಈ ಈಗ ನೀವು ಇಲ್ಲಿವರೆಗೆ ಕೊಟ್ಟಂಥ ಈ ತರಬೇತಿಗಳಿದ್ದಾವಲ್ಲ ಸರ್, ತರಬೇತಿಗಳು ಯಾಕೆ ಅಗತ್ಯತೆ ಇರುತ್ತೆ? ಅಂದರೆ ನೋಡಿ, ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾಲೆಡ್ಜ್. ಜ್ಞಾನ ಎಲ್ಲರಿಗೂ ಭಾಳ ಮುಖ್ಯವಾದದ್ದು. ಜೀವನದಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಅಂದ್ರೇ ಜ್ಞಾನ. ಇವಾಗ ನಾವು ಮನುಷ್ಯ ಯಾಕೆ ಈ ಥರ ಇದ್ದೀವಿ, ಪರಿಸರದ ಜೊತೆ ನಮ್ಮ ಸಂಬಂಧ ಏನು, ಆ ಪರಿಸರನ ಉಳಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಆಗಿರಲಿ, ಇಲ್ಲ ದಿನನಿತ್ಯ ಜೀವನದಲ್ಲಿ ನಮ್ಮ ಟ್ಯಾಲೆಂಟ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಯಾವ ಥರದ ನಾಲೆಡ್ಜ್ ಬೇಕು, ಅದರಿಂದ ನಾಲೆಡ್ಜಿಂದ ಹೊರಗೆ ಹೊಮ್ಮತಕ್ಕಂಥ ಸ್ಕಿಲ್ಸ್ ಯಾಕೆ ಬೇಕು, ಅದೆಲ್ಲ ಜೀವನದ ಪ್ರತಿ ಒಂದು ಆಯಾಮಗಳಲ್ಲೂ ನಾಲೆಡ್ಜ್ ಬಹಳ ಮುಖ್ಯ. ಒಳ್ಳೆ ತಂದೆ ತಾಯಿ ಆಗಬೇಕು ಅಂದ್ರೂ ನಮಗೆ ಜ್ಞಾನ ಇರಬೇಕು, ಒಳ್ಳೆ ಸ್ಟೂಡೆಂಟ್ ಆಗಬೇಕು ಅಂದ್ರೂ ಜ್ಞಾನ ಇರಬೇಕು, ಟೀಚರ್ ಆಗಬೇಕು ಅಂದ್ರೂ ಕೂಡ ಜ್ಞಾನ ಇರಬೇಕಾದ್ದರಿಂದ ಈ ಜ್ಞಾನ ಒಂದೇ ಹತ್ರ ಬರಲ್ಲ, ಕ್ಲಾಸ್ ರೂಮಲ್ಲಿ ಅಷ್ಟೇ ಬರಲ್ಲ, ಇಲ್ಲಾಂದರೆ ಹೊರಗಷ್ಟೇ ಎಲ್ಲ ಕಡೆಯಿಂದನೂ ಬರೋದ್ರಿಂದ ಬಹಳ ಸಲ ಇದ್ರ ಬಗ್ಗೆ ಸಂಶೋಧನೆ ಮಾಡಿ ನಾವು ಆದಷ್ಟು ಈ ಜ್ಞಾನನ ಪಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಥರ ತರಬೇತಿ ಶಿಬಿರಗಳಲ್ಲಿ ನಾವು ಸಂಶೋಧಾತ್ಮಕ ಪ್ರಶ್ನಾತ್ಮಕ ಮನೋಭಾವ ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಾಗಲಿ ಬೆಳೆಸೋದಕ್ಕೆ ಈ ಥರ ತರಬೇತಿ ಶಿಬಿರಗಳನ್ನು ಮಾಡ್ತೀವಿ. ಬರೀ ಸೂಪರ್ಫಿಷಿಯಲ್ ಎಕ್ಸಾಮ್ ಪಾಸ್ ಆಗೋದು ಬೇರೆ, ಡೀಪರ್ ನಾಲೆಡ್ಜ್ ಬೆಳೆಸ್ಕೊಳ್ಳೋದು ಬೇರೆ. ಇವಾಗ ನೋಡಿ, ಬಸ್ಸಿಗೆ ಎಷ್ಟು ಗಾಲಿ, ಕಾರಿಗೆ ಎಷ್ಟು ಗಾಲಿ ಅಂತ ಒಂದು ಎಕ್ಸಾಮ್ ಬರೆಯೋದು ಬೇರೆ ತಿಳ್ಕೊಂಡು. ಅದೊಂದು ಟಯರ್ ರೆಡಿ ಮಾಡೋದಕ್ಕೆ ಎಂಥ ರಬ್ಬರ್ ಬೇಕು. ಇವಾಗ ಗ್ರಿಪ್ ಭಾಳ ಇದ್ದರೆ ರೋಡಲ್ಲಿ ಮೈಲೇಜ್ ಭಾಳ ಕಡಿಮೆ ಕೊಡುತ್ತೆ ವೆಹಿಕಲ್ಸ್, ಗ್ರಿಪ್ ಕಡಿಮೆ ಇದ್ದರೆ ಕಾರ್ ಆ ಕಡೆ ಈ ಕಡೆ ಹೋಗುತ್ತೆ. ಹಾಗಾದ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ಟಯರ್, ಆ ರಬ್ಬರ್ ಯಾವ ರೀತಿ ರೆಡಿ ಮಾಡೋದು ಅನ್ಬೇಕು ಸಂಶೋಧನೆ ಮಾಡಬೇಕು. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮಗೆ. ಈ ಥರ ನಾಲೆಡ್ಜ್ ಬೆಳೆಸ್ಕೊಳ್ಳೋದಕ್ಕೆ ನಮಗೆ ತರಬೇತಿ ಶಿಬಿರಗಳು ಬಹಳ ಅವಶ್ಯಕತೆ ಇದೆ. ಸೂಪರ್ಫಿಷಿಯಲ್ ತರಬೇತಿ ಶಿಬಿರಗಳಲ್ಲ, ಬರೀ ಮ್ಯಾಜಿಕ್ ಮಾಡೋದು ಇದು ಮಾಡೋದು ಆ ಥರದ್ದಲ್ಲ. ಡೀಪ್ ನಾಲೆಡ್ಜ್ ಅರ್ಥ ಮಾಡ್ಕೋಬೇಕು. ಇವಾಗ ಸಾಕಷ್ಟು ನಮಗೆ ದಾರಿ ತಪ್ಪಿಸ್ತಕ್ಕಂತಹ ವಾತಾವರಣ ಇರೋದ್ರಿಂದ ಸತ್ಯಗಳು ನಮಗೆ ಸುಲಭವಾಗಿ ಸಿಗಲ್ಲ. ಹಾಗಾಗಿ ಡೀಪರ್ ನಾಲೆಡ್ಜ್ ಬೆಳೆಸ್ಕೊಳ್ಳೋದಕ್ಕೆ ಆ ಸ್ಮೋಕ್ ಸ್ಕ್ರೀನ್ನ ತೆಗೆದು ನಿಜ ಏನು ಅಂತ ಹುಡುಕೋದಕ್ಕಾಗಿರಲಿ ನಮಗೆ ನಾಲೆಡ್ಜ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ನ್ಯೂಸ್ನ 10 ನ್ಯೂಸ್ ಪೇಪರಲ್ಲಿ 10 ಥರ ಬರೆದಿರ್ತಾರೆ. ಯಾವ್ದು ನಿಜ ಯಾವ್ದು ಸುಳ್ಳು, ಟಿ ವಿ ಚಾನಲರಾಗಲಿ ಒಂದೇ ನ್ಯೂಸ್ನ 10 ಟಿ ವಿ ಚಾನಲ್ 10 ಥರ ಹೇಳ್ತಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಯಾವ ಥರ ಕಂಡುಹಿಡಿತೀರಿ? ನಿಮ್ಮಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್, ಲಾಜಿಕಲ್ ರೀಸನಿಂಗ್ ಅಂದರೆ ಪ್ರಶ್ನಾತ್ಮಕ ಸಂಶೋಧನಾತ್ಮಕ ಟೀಕಾತ್ಮಕ ಮನೋಭಾವ ಇದ್ದಾಗ ನಾವು ಅದನ್ನು ಹುಡುಕಿ ಸತ್ಯನ ತೆಗಿಬೋದು. ಆವಾಗ ಒಳ್ಳೆ ರೀತಿ ಗೈಡ್ ಮಾಡೋದು. ಇಲ್ಲ ಹರಿಯೋ ನೀರಲ್ಲಿ ಹರ್ಕೊಂಡು ಹೋಗ್ಬಿಡ್ತೀವಿ, ಭಾಳ ಸುಲಭ, ಮೆಜಾರಿಟಿಗೆ ಆಧಾರ ಆಗುತ್ತೆ, ದಾರಿ ತಪ್ಪಿಸ್ತಾರೆ. ಹಾಗಾಗಿ ನಾವು ಏನೇನು ಭಾಳಷ್ಟು ಸಮಾಜದಲ್ಲಿ ಆಗ್ತಾ ಇದೆ ಅದನ್ನು ನೋಡ್ತಾ ಇದ್ದೀವಿ. ಹಾಗಾಗಬಾರ್ದು ಅಂದರೆ, ಒಳ್ಳೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಬೇಕು ಅಂದರೆ ನಮಗೆ ತರಬೇತಿ ಶಿಬಿರಗಳಲ್ಲಿ ಡೀಪರ್ ನಾಲೆಡ್ಜ್ ಬೆಳೆಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ. ಮುಖ್ಯವಾಗಿ ಈಗ ವ್ಯಕ್ತಿತ್ವ ಅನ್ನೋದು, ಮನುಷ್ಯನ ವ್ಯಕ್ತಿತ್ವ ಅನ್ನೋದು ಅವನ ಮನೆಯ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳಲ್ಲಿ ಬರುತ್ತೆ ಅಂತ ಇದನ್ನು ಎಷ್ಟು ಒಪ್ಕೋತಿರತ್ತೆ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಯಾವುದೋ ಒಂದು ಫ್ಯಾಮಿಲಿ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ತಂದೆ ತಾಯಿಗಳು ಆ ಪೈಕಿ ಜನ ಹೀಗೆ, ಈ ಪೈಕಿ ಜನ ಹೀಗೆ ಅಂತ ಅವ್ರ ಮಗನಿಗೆ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ, ಮಗನಿಗಾಗಲಿ ಮಗಳಿಗಾಗಲಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಅವ್ರ ಮನೇಲಿ ಅವರಿಗೆ ಮಗನಿಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಮಗಳಿಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವ್ರು ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತಿದ್ದೇನಾ? ಇಲ್ಲ. ಅದಕ್ಕೆ ನಾವು ಶಾಲಾ ಕಾಲೇಜು ಶಿಕ್ಷಣಕ್ಕೆ ಬಂದಾಗ ಡೀಪರ್ ನಾಲೆಡ್ಜ್ ಬೆಳೆದು ಎಲ್ಲ ಬೇರೆ ಬೇರೆ ಜನದ ಜೊತೆಗೆ ಸೇರಿ ಅವರು ನಮ್ಮಷ್ಟೇ ಒಳ್ಳೆಯವರು, ನಮ್ಮಷ್ಟೇ ಕೆಟ್ಟವರು, ಹಾಗಾಗಿ ನಾವೆಲ್ಲರಿಂದ ಕಲಿತಕ್ಕಂಥದ್ದು ಇದೆ ಅನ್ನೋದನ್ನು ಮಗು ಕಲಿಯುತ್ತೆ. ಕಲ್ತಿರೋದಷ್ಟೇ ಅಲ್ಲದೆ ಆ ಕಲ್ತಿರೋ ವಿಚಾರನ ತಗೊಂಡೋಗಿ ಅವ್ರ ಮನೇಲಿ ಅವ್ರ ತಂದೆ ತಾಯಿಗೂ ಹೇಳ್ಕೊಡುತ್ತೆ. ಅವಾಗ ಅವ್ರ ತಂದೆ ತಾಯಿ ಅವ್ರು ತಿಳ್ಕೊಂಡಿರ್ತಕ್ಕಂಥ ತಪ್ಪು ವಿಚಾರಗಳನ್ನ ಬಿಟ್ಟು ಹೊಸ ವಿಚಾರಗಳನ್ನ ಕಲಿತಕ್ಕಂಥ ಮನೋಭಾವ ಅವರು ಇಟ್ಕೋಬೇಕು. ಇದನ್ನೇನಂತೀವಿ? ಲರ್ನ್, ಅನ್ಲರ್ನ್, ರೀಲರ್ನ್ ಅಂತ ನಾವು ಹೇಳ್ತಿರ್ತೀವಿ. ಇದು ಭಾಳ ಮುಖ್ಯ. ಅದನ್ನು ನಾನು ಅದಕ್ಕೆ ಇವಾಗ ತಮಾಷೆ ಮಾಡಿ ಹೇಳ್ತೀನಿ. ನಿಜವಾದ ದೀಪಾವಳಿ ಅಂದರೆ ಮಕ್ಕಳು ಎಲ್ಲ ಕಡೆಯಿಂದ ಕಲಿತು ಮನೇಲಿ ಹೋಗಿ ಏನು ಜ್ಞಾನದ ದೀಪ ಹಚ್ಚಿ ಅವ್ರ ತಂದೆ ತಾಯಿಗಳು ತಿಳ್ಕೊಂಡಿರ್ತಕ್ಕಂಥ ತಪ್ಪು ವಿಚಾರಗಳನ್ನು ಬದಲಾಯಿಸ್ತಾರೋ ಆವಾಗ ಆ ಮಗು ನಿಜವಾಗ್ಲೂ ಎಜುಕೇಟೆಡು. ಅದು ಅಂಥ ಮನೆಯಲ್ಲಿ ನಿಜವಾಗ್ಲೂ ದೀಪ ಹಚ್ಚಿ ನಿಜವಾದ ದೀಪಾವಳಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಸಾಮೂಹಿಕವಾಗಿ ಈಗ ಸಂಘ ಸಂಸ್ಥೆಗಳಿಗೆ ಇಂತಹ ತರಬೇತಿಗಳು, ವ್ಯಕ್ತಿತ್ವ ವಿಕಾಸನ ಶಿಬಿರಗಳಂಥ ತರಬೇತಿಗಳು ಎಷ್ಟು ಅನುಕೂಲ ಆಗುತ್ತೆ ಆ ಸಂಘ ಸಂಸ್ಥೆಗಳಿಗೆ? ಇದು ಬರೀ ವ್ಯಕ್ತಿತ್ವ ವಿಕಸನ ಅಂತ ಅಲ್ಲ, ಇದು ನೋಡಿ ಕ್ರಿಟಿಕಲ್ ಥಿಂಕಿಂಗ್ ಪ್ರೋಗ್ರಾಮ್ಸ್ ಅಂತ ನಾನು ಇದನ್ನು ಹೇಳ್ತೀನಿ. ಇವಾಗ ನೀವು ನಿಮ್ಮಲ್ಲಿ ಸೃಜನಶೀಲತೆ ಬೆಳಿಬೇಕು ಅಂದ್ರೂ ನಮಗೆ ಕ್ರಿಟಿಕಲ್ ಥಿಂಕಿಂಗ್ ಭಾಳ ಬೇಕು. ಇದು ಬರೀ ಸಂಘ ಸಂಸ್ಥೆ ಅಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟಿಗೂ ಇದು ಬೇಕು. ಹಾಗಾಗಿ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಆದಷ್ಟು ಹೋಗ್ತಾ ಇದ್ದೀನಿ. ಆದಷ್ಟು ಜನರಿಗೆ ರೀಚ್ ಆಗಿ ಹಳ್ಳಿಗಳಲ್ಲಾಗಿರ್ಬೋದು, GFGC ಕಾಲೇಜ್ ಆಗಿರ್ಬೋದು, ಜಡ್ಜಸ್ ಟ್ರೈನಿಂಗ್ ಆಗಿರ್ಬೋದು, ಪೊಲೀಸ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಿಗೂ ಹೋಗ್ತಿರೋದ್ರಿಂದ ಆದಷ್ಟು ಜನರಲ್ಲಿ ಅವೇರ್ನೆಸ್ ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಭಾಳ ಮಿತ್ಸ್ ಪ್ರಿವೇಲಿಂಗ್ ಇದ್ದಾವೆ, ಭಾಳ ವಿಷಯಗಳನ್ನ ಜನ ಸತ್ಯ ಅಂದ್ಕೊಂಡಿದ್ದಾರೆ. ಆದರೆ ಸಂಶೋಧನೆಗಳಿಂದ ಅದನ್ನು ಡಿಸ್ಪ್ರೂವ್ ಮಾಡಲಾಗಿದೆ. ಇದು ಪಾಪ ಅವ್ರಿಗೆ ಗೊತ್ತಿಲ್ಲ. ನ್ಯೂಸ್ ಪೇಪರಲ್ಲೂ ಬರಲ್ಲ, TV ಚಾನಲಲ್ಲೂ ಇದನ್ನು ನೋಡಲ್ಲ. ಸಾಕಷ್ಟು ಎಕ್ಸಾಂಪಲ್ ನಾನು ಕೊಟ್ಕೊಂತ ಹೋಗ್ಬಿಟ್ರೆ ಜನ ಶಾಕ್ ಆಗಿಬಿಡ್ತಾರೆ. ಅಷ್ಟೊಂದು ತಪ್ಪು ಮಾಹಿತಿಗಳು ಭಾಳ ಹತ್ರ ಹರಡಿದೆ. ಜನ ಹರಿಯೋ ನೀರಲ್ಲಿ ಹರ್ಕೊಂಡು ಹೋಗ್ತಾರೆ ಅನ್ನೋ ಥರ ಹೋಗ್ತಾ ಇದ್ದಾರೆ. ಆಮೇಲೆ ಜನರಿಗೂ ಕೂಡ ಭಾಳ ಜನ ದಾರಿ ತಪ್ಪಿಸ್ತಾರೆ. ನೀವು ಭಾಳ ಬುದ್ಧಿವಂತರು, ನಿಮಗೆ ಗೊತ್ತಿಲ್ಲಿದ್ದೇನಿದೆ ಅಂದುಬಿಡ್ತಾರೆ. ಆವಾಗ ನಾವು ಹೌದೇನೋ ನಮಗೆಲ್ಲ ಗೊತ್ತೇನೋ ಅಂದ್ಕೊಂಡ್ಬಿಡ್ತೀವಿ. ಆ್ಯಕ್ಚುಲಿ ಒಳ್ಳೆ ಸಂಶೋಧಕರು ಯಾರು ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ನಮಗೆ ಏನು ಗೊತ್ತಾ? ಇನ್ನೂ ಏನೂ ಗೊತ್ತಿಲ್ಲ.
ಗೊತ್ತಿಲ್ಲ, ಇನ್ನೂ ಎಷ್ಟು ಕಲಿಯೋದಿದೆ ಅನ್ನೋದು ಯಾರು ಮನೋಭಾವ ಇಟ್ಕೊತಾರೋ ಅವ್ರು ಒಳ್ಳೆಯ ಸಂಶೋಧಕರು. ಅದನ್ನು ಮನೆಯಲ್ಲಿ ಆ ವಾತಾವರಣ ಕೂಡ ಬೆಳೆಸ್ಬೇಕು ನಾವು. ಆವಾಗ ನಿಜವಾಗ್ಲೂ ನಾವು ಬ್ರಾಡ್ ಮೈಂಡೆಡ್, ಓಪನ್ ಮೈಂಡೆಡ್ ಇರ್ತೀವಿ, ಒಳ್ಳೆಯ ವಿಚಾರಗಳನ್ನ ಕಲಿತೀವಿ, ತಪ್ಪು ವಿಚಾರಗಳನ್ನ ಬಿಡ್ತೀವಿ. ಇದನ್ನು ಕಂಟಿನ್ಯೂಸ್ ಆಗಿ ಯಾರು ಬಿಲ್ಡ್ ಮಾಡ್ಕೊತ ಹೋಗ್ತಾರೋ ಅವರು ಫ್ರೆಶ್ ನದಿ ಥರ ಇರ್ತಾರೆ. ಇಲ್ಲಾಂದರೆ ನಿಂತು ನೀರು ಆಗಿಬಿಡ್ತಾರೆ. ನಿಂತು ನೀರು ಸುವಾಸನೆ ಬರುತ್ತೋ ಏನಾಗುತ್ತೋ ನಿಮಗೆ ಭಾಳ ಚೆನ್ನಾಗಿ ಗೊತ್ತು, ನಾನೇನು ಭಾಳ ಹೇಳೋದು ಬೇಡ. ಹಾಗಾಗಿ ಈ ಥರ ವರ್ಕ್ಶಾಪ್ಸು, ಈ ಥರ ಟ್ರೈನಿಂಗ್ ಪ್ರೋಗ್ರಾಮ್ಸು ಎಲ್ಲರಿಗೂ ಬೇಕು. ಎಸ್ಪೆಷಲಿ ನಮ್ಮ ಪ್ರೊಫೆಸರ್ಸಿಗೆ ಭಾಳ ಬೇಕು. ಪ್ರೊಫೆಸರ್ಸಿಗಿಂತ ವರ್ಕ್ಶಾಪ್ ಭಾಳ ಬೇಕು. ನಾನು ಆದಷ್ಟು ಅದಕ್ಕೆ ಮಾಡ್ತಾ ಇರ್ತೀನಿ ಈ ಥರ ವಿಚಾರಗಳನ್ನ. ಯಾಕೆಂದರೆ ಅವ್ರಿಗೆ ಟೀಚಿಂಗ್ ಲರ್ನಿಂಗ್ ಪೆಡಾಲಜೀಸ್, ಟೀಚಿಂಗ್ ಲರ್ನಿಂಗ್ ಮೆಥಡಾಲಜೀಸ್, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಈ ಥರ ಹೊಸ ವಿಚಾರಗಳು ಬಂದಿದ್ದಾವೆ. ಅದು ಭಾಳ ಮುಖ್ಯ. ನೋಡಿ, ಪ್ರಾಬ್ಲಮ್ ಏನಂದರೆ ಮೊದಲೆಲ್ಲ ಆ್ಯಕ್ಟರ್ಸು ಇವರೆಲ್ಲ ರೋಲ್ ಮಾಡೆಲ್ಸ್ ಆಗ್ತಕ್ಕಂಥ ಆ್ಯಕ್ಟರ್ಸು, ಚಲನಚಿತ್ರ ನಟಿಯರು ಇದ್ದರು. ಕಾದಂಬರಿ ಆಧಾರಿತ ಚಲನಚಿತ್ರಗಳು ಮಾಡ್ತಿದ್ರು, ಜನ ಅದನ್ನ ನೋಡಿ ಇನ್ಸ್ಪೈರ್ ಆಗ್ತಿದ್ರು. ಇವಾಗ ಅಂಥ ರೋಲ್ ಮಾಡೆಲ್ ಆಗ್ತಕ್ಕಂಥ ಚಲನಚಿತ್ರ ನಟಿಯರು ನಮಗೆ ಸಿಗ್ತಾ ಇಲ್ಲದಲ್ಲೇ ಇರೋದ್ರಿಂದ ನಮ್ಮ ಟೀಚರ್ಸೇ ರೋಲ್ ಮಾಡೆಲ್ ಆಗಬೇಕು, ನಮ್ಮ ಪೇರೆಂಟ್ಸೇ ರೋಲ್ ಮಾಡೆಲ್ಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಅವರು ಕ್ರಿಟಿಕಲ್ ಥಿಂಕಿಂಗ್, ಲಾಜಿಕಲ್ ರೀಸನಿಂಗ್, ಪ್ರಶ್ನಾತ್ಮಕ, ಸಂಶೋಧನಾತ್ಮಕ ಮನೋಭಾವ ಬೆಳೆಸ್ಕೋಬೇಕು, ಬ್ರಾಡ್ ಮೈಂಡೆಡ್ ಆಗಬೇಕು, ಎಲ್ಲರೂ ನಮ್ಮವರೇ ಅನ್ನೋಂಥ ಮನೋಭಾವ ಬೆಳೆಸ್ಕೋಬೇಕು. ಆವಾಗ ನಾವು ಬೆಳೆಯೋಕ್ಕೆ ಸಾಧ್ಯ. ಒಂದು ಟೈಮ್ ಇತ್ತು, ಸಾಕ್ಷರತೆ ಪ್ರಮಾಣ ನಮ್ಮಲ್ಲಿ ಕಡಿಮೆ ಇತ್ತು, ಜನಗಳು ವಿದ್ಯಾವಂತರಾಗಿದ್ದಿಲ್ಲ. ಆಗ ಅವರಿಗೆ ವಿದ್ಯೆ ಬೇಕಾಗಿತ್ತು ಮತ್ತು ಇಂಥ ನೀವು ಹೇಳ್ತಾ ಇರೋಂಥ ತರಬೇತಿಗಳು ಬೇಕಾಗಿತ್ತು ಅಂತ. ಈಗ ಮನುಷ್ಯ ಓದ್ತಾನೆ, ತಿಳುವಳಿಕೆ ಆಗಿದ್ದಾನೆ, ಡಿಗ್ರಿ ಮೇಲೆ ಡಿಗ್ರಿ ತೊಗೋತಾ ಇದ್ದಾನೆ. ಇಂಥ ವ್ಯಕ್ತಿಗಳಿಗೂ ಬೇಕಾ ಸರ್? ಅದನ್ನು ಎಜುಕೇಷನಲ್ ಇನ್ಫ್ಲೇಷನ್ ಅಂತೀವಿ ನಾವು. ಮೊದಲು ಒಂದು ಡಿಗ್ರಿ ಇದ್ದರೆ ಒಂದು ಕೆಲಸ ಇತ್ತು, ಇವಾಗ PhD ಇದ್ದರೂ ಕೆಲಸ ಇಲ್ಲ ಅಂತ ವಾತಾವರಣದಲ್ಲಿ ನಾವು ಇದ್ದೀವಿ. ಅದು ಯಾಕೆ? ಬರೀ ಡಿಗ್ರಿ ಪಾಸ್ ಆಗೋದು, ಎಕ್ಸಾಮ್ ಪಾಸ್ ಆಗೋದು, ಡಿಗ್ರಿ ತಗೊಳ್ಳೋದು ಬೇರೆ, ನಾಲೆಡ್ಜ್ ಬೆಳೆಸ್ಕೊಳ್ಳೋದು ಬೇರೆ. ಅದಕ್ಕೆ ನಾನು ಹೇಳಿದ್ದು, ಇನ್ಫ್ಯಾಕ್ಟ್ ಎಷ್ಟು ಗ್ರ್ಯಾಜುಯೇಟ್ಸಲ್ಲಿ ನಾನು ಭಾಳ ಸಲ ನನಗೆ ಆಶ್ಚರ್ಯ ಆಗುತ್ತೆ, ಏನು ಹಳ್ಳಿಗಳಲ್ಲಿ ಅನ್ಎಜುಕೇಟೆಡ್, ಓದ್ದಲೇ ಇರೋರು, ಕಾಲೇಜಿಗೆ ಹೋಗ್ದಲೇ ಇರೋರು, ಮಣ್ಣಿನ ಜೊತೆ ವರ್ಕ್ ಮಾಡೋ ಅಂಥವ್ರು ಇರ್ತಾರೋ ಅವರಿಗೆ ಈ ಕಾಲೇಜಿಗೆ ಹೋಗೋರು, ಡಿಗ್ರಿ ತಗೊಂಡೋರಿಗಿಂತ ಕಡಿಮೆ ತಪ್ಪು ನಂಬಿಕೆಗಳಿರ್ತವೆ. ಅಂದರೆ ಅವರೇ ಎಂದೂ ಶಾಲಾ ಕಾಲೇಜಿಗೆ ಹೋಗ್ಲಿಲ್ದರೆ ಇನ್ನೂ ಭಾಳ ರಿಯಾಲಿಟಿ ಜೊತೆ ಟಚ್ಚಲ್ಲಿರ್ತಾರೆ, ನಾಡಿ ಹಿಡಿದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಇವಾಗ ನೋಡಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಇವಾಗ ಬಂದಿದೆ. ಮೊದಲು ನೀವು ದಾರಿ ತಪ್ಪಿದರೆ ಕಂಪ್ನಿಗಳು ಲಾಭ ಮಾಡ್ತಿದ್ದಿಲ್ಲ. ಇವಾಗ ನಮ್ಮ ಮಕ್ಕಳು ಎಷ್ಟು ದಾರಿ ತಪ್ತಾರೋ ಕಂಪ್ನಿಗಳು ಅವರಿಂದ ಲಾಭ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಹೇಗೆ ದಾರಿ ತಪ್ಪಿಸ್ಬೇಕು ಅಂತಲೇ ಸಂಶೋಧನೆ ಮಾಡ್ತಾರೆ. ಇವಾಗ PUBG ಅನ್ನೋ ಆಟ ಬಂತು, ನಮ್ಮ ಮಕ್ಕಳು ಅದ್ರ ಗೀಳು ಭಾಳ ಹಿಡ್ಕೊಂಡ್ರು. ಯಾರು ತಂದಿದ್ದು ಅದನ್ನ? ನಮ್ಮ ಓದಿರ್ತಕ್ಕಂಥ ವಿದ್ಯಾವಂತರ ಆಟ ಅಂತಂದು ನಮ್ಮ ಮಕ್ಳಿಗೆ ಗೀಳು ಹಚ್ಚಿದ್ದು, ಅದರಿಂದ ಅವ್ರು ಸಿಕ್ಕಾಪಟ್ಟೆ ಲಾಭ ಮಾಡಿದ್ರು. ಅದನ್ನು ಬ್ಯಾನ್ ಮಾಡಿದ ತಕ್ಷಣ ಏನೂ ಮುಗಿಲಿಲ್ಲ, ಬೇರೆ ಹೊಸ ಗೇಮ್ಸ್ ಬಂದಿದೆ. ಈ ಥರ ಆಗ್ತಾಯಿದೆ. ಅದಕ್ಕೆ ಅನ್ಎಜುಕೇಟೆಡ್ ಪೀಪಲ್ಲು ಸಮಾಜಕ್ಕೆ ಏನಾರ ತೊಂದರೆ ಮಾಡಬೇಕು ಅಂದರೆ ಏನು ಮಾಡ್ತಾರೆ? ಪಾಪ ಏನೋ ತಗೊಂಡು ಯಾರಿಗೋ ಚುಸ್ತಾರೆ. ಎಜುಕೇಟೆಡ್ ಪೀಪಲ್ ಸಮಾಜಕ್ಕೆ ಹಾರ್ಮ್ ಮಾಡಬೇಕು ಅಂದರೆ ಏನು ಮಾಡ್ತಾರೆ? ದೊಡ್ಡ ಬಾಂಬ್ ಹಾಕ್ತಾರೆ. ಯಾರು ಭಾಳ ಡೇಂಜರಸ್ಸು? ಸೋ ಕಾಲ್ಡ್ ರಾಂಗ್ಲಿ ಎಜುಕೇಟೆಡ್ ಪೀಪಲ್. ಅದಕ್ಕೆ ಎಜುಕೇಷನ್ ಅಂದರೆ ಏನು ಅಂತಲೇ ಚರ್ಚೆ ಮಾಡ್ಬೇಕು ನಾವು. ಬರೀ ಎಜುಕೇಟೆಡ್ ಅಂದ ತಕ್ಷಣ ಅಲ್ಲ, ಬರೀ ಡಿಗ್ರಿ ತಗೊಂಡಿರ್ತಾರೆ ಅವ್ರನ್ನ ಟ್ರೂಲಿ ಎಜುಕೇಟೆಡ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಬರೀ ಡಿಗ್ರಿ ತಗೊಂಡು ಅದರಿಂದ ಸ್ವಲ್ಪ ತಿಳ್ಕೊಂಡು ಅದರಿಂದ ಸಮಾಜಕ್ಕೆ ಇನ್ನೂ ಇಂಟೆಲಿಜೆಂಟಾಗಿ ಹಾನಿ ಮಾಡ್ತಾರೆ. ಅಂಥದ್ಕಿಂತ ಪಾಪ ಅನಕ್ಷರಸ್ಥರಿದ್ದರೆ ಅವರು ಪಾಪ ಸಣ್ಣ ಪುಟ್ಟ ಹಾನಿ ಮಾಡ್ಬೋದು. ಬಟ್ ಇವರು ಓದಿ ಡಿಗ್ರಿ ತೊಗೊಂಡಿರ್ತಾರಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳ್ಕೊಂಡಿರ್ತಾರಲ್ಲ, ಅವರು ಇನ್ನೂ ನೋಡಿ, ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ನಾಗಿರೋ ದುಡ್ಡೆಲ್ಲ ಕದಿಯೋದಕ್ಕೂ, ಪಿಕ್ ಪಾಕೆಟ್ ಮಾಡಿ 50 ರೂಪಾಯಿ ಕದಿಯೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸರ್, ಇಂಥ ತರಬೇತಿಗಳು ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಅಗತ್ಯತೆ ಇದೆ? ಅಯ್ಯೋ, ಇವಾಗ ನೋಡಿ ನಾವು ಏನು ಪರಿಸ್ಥಿತಿ ಏನಿದ್ದೀವಿ, ರುಪಿ ವ್ಯಾಲ್ಯೂ ಡಾಲರ್ಗೆ, ಪೌಂಡಿಗೆ ಎಲ್ಲಿಗೆ ಬಂದಿದೆ ಇವಾಗ? ಯಾಕೆ ಹಂಗಾಗಿದೆ? ಯಾಕೆಂದರೆ ನಾವು ಒರಿಜಿನಲ್ ಐಡಿಯಾಸ್ ಡೆವಲಪ್ ಮಾಡಬೇಕು. ನೀವು ಬೇಕಾದ್ರೆ DRDOಗೆ ಹೋಗಿ ಕೇಳಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ನನಗಲ್ಲಿ ಕರೆಸ್ದಾಗ ನಾನು ಹೋಗಿ ಸೈಂಟಿಸ್ಟ್ಗಳಿಗೆಲ್ಲ ಲೆಕ್ಚರ್ ಕೊಟ್ಟಿದ್ದೀನಲ್ಲ ಅಲ್ಲಿ, ಅವಾಗ ಅವರು ಕೂಡ ಹೇಳ್ತಾರೆ ನಾವು ಒರಿಜಿನಲ್ ಐಡಿಯಾಸ್ ಡೆವಲಪ್ ಮಾಡೋದು ಭಾಳ ಮುಖ್ಯ ಇಲ್ಲಿ. ನೋಡಿ, ನೀವು DRDOಗೆ ಹೋಗಿ ಕೇಳಿ, ನಮಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಭಾಳ ಮುಖ್ಯ ಅಂತಾರೆ ಅವರು. ಅದೇ ನೀವು ಯಾವುದೋ ಮದುವೆಗಳಲ್ಲೋ ಯಾವುದೋ ಫಂಕ್ಷನಲ್ಲಿ ಹೋಗಿ ಕೇಳಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಕೋಪ್ ಇಲ್ಲ, ಬರೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ. ಅಂದರೆ ಸಮಾಜದಲ್ಲಿರೋ ರಿಕ್ವೈರ್ಮೆಂಟಿಗೂ ಇಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ತಪ್ಪು ನಂಬಿಕೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಹಾಗಾಗಿ ಮಕ್ಕಳು ಇಂಥ ಹೊಸ ಐಡಿಯಾಸ್ ಡೆವಲಪ್ ಮಾಡ್ತಕ್ಕಂಥ ಮನೋಭಾವ ರೆಡಿ ಮಾಡ್ಕೊಂಡ್ರೆ, ಅವರು ಹೊಸ ಐಡಿಯಾಸ್ ಡೆವಲಪ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿದರೆ ರುಪಿ ವ್ಯಾಲ್ಯೂ ಡಾಲರಿಗೂ ಪೌಂಡಿಗೂ ಹತ್ತಿರ ಬರುತ್ತೆ. ಇವಾಗಿರ್ತಕ್ಕಂಥ ಕಂಪ್ನಿಗಳು ಏನು ಬೆಂಗಳೂರು ಅಷ್ಟು ತುಂಬಿದೆ, ಇಷ್ಟು ತುಂಬಿದೆ, ಅಷ್ಟು ಕೆಲಸ ಅಂತಾರಲ್ಲ, ಏನು ಮಾಡ್ತಾರೆ? ಬೇರೆ ದೇಶದಿಂದ ಐಡಿಯಾಸ್ ಬರ್ತವೆ, ಅಸೆಂಬಲ್ ಮಾಡಿ ವಾಪಸ್ ಕಳಿಸ್ತಾರೆ. ಒಂಥರ ಕೂಲಿ ಕಾರ್ಮಿಕರಿದ್ದಂಗೆ. ಇವರು ಹೊಸ ಐಡಿಯಾಸ್ ಡೆವಲಪ್ ಮಾಡ್ತಿಲ್ಲ. ಇವಾಗ ಆ್ಯಪಲ್ ಐಫೋನ್ನ ಬೆಂಗಳೂರಿನಲ್ಲಿ ಅಸೆಂಬಲ್ ಮಾಡ್ತಾರೆ. ಏನು ಮಾಡ್ತಾರೆ ಅವರು? ಫೋನ್ನ ಅಸೆಂಬಲ್ ಮಾಡೋದಷ್ಟೇ. ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ? ಕ್ಯಾಲಿಫೋರ್ನಿಯಾಗೆ ಹೋಗುತ್ತೆ. ಯಾಕೆ ಅಲ್ಲಿ ಹೋಗುತ್ತೆ? ಪೇಟೆಂಟ್ ಅಲ್ಲಾಗಿದೆ, ಅದಕ್ಕೆ ದುಡ್ಡು ಅಲ್ಲಿ ಹೋಗುತ್ತೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ. ಅದಕ್ಕೆ ನಮ್ಮ ಮಕ್ಕಳಿಗೆ ಈ ಸೃಜನಶೀಲತೆ, ಸಂಶೋಧನಾತ್ಮಕ ಮನೋಭಾವ ಬೆಳೆಸಿದರೆ ಅವರು ಹೊಸ ಐಡಿಯಾಸ್ ಡೆವಲಪ್ ಮಾಡ್ತಾರೆ, ಹೊಸ ಸೈಂಟಿಫಿಕ್ ಡಿಸ್ಕವರೀಸ್ ಮಾಡ್ತಾರೆ. ಅಲ್ಲೇ ನಮ್ಮದು ನಿಜವಾದ ಡೆವಲಪ್ಮೆಂಟ್ ಇರೋದು. ಸುಮ್ಮನೆ ಅಸೆಂಬ್ಲಿ ಪ್ಲ್ಯಾಂಟ್ ಆಗಿ ಸರ್ವಿಸ್ ಸೆಕ್ಟರ್ ಆದರೆ ನಮ್ಮ ರುಪಿ ವ್ಯಾಲ್ಯೂ ಡಾಲರ್ ಪೌಂಡಿಗೆ ಹತ್ತಿರ ಬರೋದು ಬಹಳ ಕಷ್ಟ ಆಗುತ್ತೆ. ಬರೀ ಸರ್ವಿಸ್ ಸೆಕ್ಟರ್ ಆಗಬಾರ್ದು. ನಾವು ಒರಿಜಿನಲ್ ಐಡಿಯಾಸ್ ಡೆವಲಪ್ ಮಾಡಬೇಕು.
ಮಾಡಬೇಕು, ಅದು ನಮಗೆ ಬೇಕು ಅಂದರೆ ನಾವು ಮಕ್ಕಳಿಗಿಂತ ವರ್ಕ್ಶಾಪ್ಸು ಟ್ರೈನಿಂಗ್ಸು ನಮಗೆ ಬಹಳ ಮುಖ್ಯ. ಕಡಿಮೆ ಮಾರ್ಕ್ಸ್ ತೆಗೆದಿರಲಿ, ಬಟ್ ಆ ಸೃಜನಶೀಲತೆ ಇದ್ದರೆ ಹೊಸ ಹೊಸ ಐಡಿಯಾಸ್ನ ಅವರು ಡೆವಲಪ್ ಮಾಡ್ತಾರೆ. ಬಟ್ ನೋಡಿ, ಪ್ರತಿ ವರ್ಷ ರ್ಯಾಂಕ್ ಬರ್ತಾರೆ. ಎಲ್ಲಿ ಸಿ ವಿ ರಾಮನ್ಗಳು ಎಲ್ಲಿದ್ದಾರೆ? ಎಷ್ಟು ನೊಬೆಲ್ ಪ್ರಶಸ್ತಿ ಬಂದಿದ್ದಾವೆ? ವಿಶ್ವೇಶ್ವರಯ್ಯ ಅವರು ಎಲ್ಲಿದ್ದಾರೆ? ಕಟ್ಟಿರೋ ಮೆಟ್ರೋ ಪಿಲ್ಲರ್ ಸಹಿತ ಬೀಳ್ತಾ ಇದ್ದಾವೆ. ಹಂಗಾರೆ ಎಷ್ಟು ಕಾಲೇಜ್ಗಳಾಗಿದ್ದಾವೆ, ಯಾಕೆ ಬೀಳ್ತಿದ್ದಾವೆ ಮತ್ತೆ? ಸೊ ಇದೆಲ್ಲ ನಾವು ಯೋಚನೆ ಮಾಡಿದಾಗ ಇದೆಷ್ಟು ಮುಖ್ಯ ಅಂತ ನಮಗೆ ಗೊತ್ತಾಗುತ್ತೆ. ಕೊನೆಯದಾಗಿ ಸಮಾಜಕ್ಕೆ ನೀವು ಒಂದು ಕೊಡುವಂಥ ಒಂದು ಉತ್ತಮವಾದ ಸಂದೇಶ ಅಥವಾ ಒಳ್ಳೆ ಮಾತು. ನೋಡಿ, ನಾನು ಟೀಚರ್, ನನ್ನ ಆ್ಯಸ್ ಎ ಟೀಚರ್ ನಾನು ಏನು ಮಾಡ್ತೀನಿ, ಜನರಲ್ಲಿ ಅವೇರ್ನೆಸ್ ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ಮೋಕ್ ಸ್ಕ್ರೀನ್ನ ದಾಟಿ ಜನ ಯಾವ ರೀತಿ ಸತ್ಯಗಳನ್ನ ಹುಡ್ಕೊಂಡು ಹೋಗಿ, ಯಾಕೆ ಜನರು ಸತ್ಯ ಹುಡ್ಕೊಳ್ಳೋದು ಗೊತ್ತಾದರೆ ಅವಾಗ ಜನ ಆರ್ಗನೈಸ್ ಆಗ್ತಾರೆ. ಜನ ಯಾಕೆ ಆರ್ಗನೈಸ್ ಆಗಬೇಕು? ಇವಾಗ ನೋಡಿ, ನೀವು ನಿಮ್ಮ ಫೋನು ಇದ್ದರೆ ನಿಮಗೆ ಪರವಾಗಿ ಯಾರು ಬರೋದಿಲ್ಲ, ಅದಕ್ಕೆ ನಿಮ್ಮ ಫೋನಿಗೆ ನಿಮಗೆ ಅಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಅದೇ ಮೊದಲು ಕಟ್ಟೆಗಳು ಅಂತಿದ್ವು ಗೊತ್ತಾ, ಅಲ್ಲೆಲ್ಲ ಜನ ಸೇರ್ತಿದ್ರು, ಕಷ್ಟ ಸುಖ ಮಾತಾಡ್ತಿದ್ರು, ಅದನ್ನು ಯೂನಿಯನ್ ಒಂದು ಆರ್ಗನೈಸ್ ಆಗ್ತಿದ್ರು, ಅದನ್ನೊಂದು ಸಂಘಟನೆ ಆಗ್ತಿದ್ರು. ನೋಡಿ, ನಮ್ಮ ಸಹಕಾರಿ ಸಂಘ ಅವರೆಲ್ಲ ಒಂದು ಶಕ್ತಿ, ಅವರೆಲ್ಲ ಜೊತೆಗೆ ಸೇರಿ ಪ್ರಶ್ನೆ ಕೇಳಿದಾಗ ಅವಾಗ ಆನ್ಸರ್ ಮಾಡಲೇಬೇಕಾಗುತ್ತೆ. ಲೀಡರ್ಸ್ನ ಅಕೌಂಟಬಲ್ ಆಗಿ ಹಿಡ್ಕೊತಾರೆ ಅವರು. ಲೀಡರ್ಸ್ ನೋಡಿ, ಜನ ಅವೇರ್ನೆಸ್ ಬೆಳೆದ್ರೆ ಲೀಡರ್ಸಲ್ಲಿ ಪ್ರಶ್ನೆ ಕೇಳಿ ಕೇಳಿ ಲೀಡರ್ಸ್ ಅಕೌಂಟಬಲ್ ಆಗ್ತಾರೆ. ಸ್ಟೂಡೆಂಟ್ಸಲ್ಲಿ ಅವೇರ್ನೆಸ್ ಬೆಳೆದ್ರೆ ಸ್ಟೂಡೆಂಟ್ಸ್ ಟೀಚರ್ಸಿಗೆ ಪ್ರಶ್ನೆ ಕೇಳಿ ಕೇಳಿ ಟೀಚರ್ಸ್ ಅವಾಗ ಹೋಗಿ ಲೈಬ್ರರಿಗೆ ಈ ಮಕ್ಕಳು ಕೇಳ್ತಾರಪ್ಪ ಪ್ರಶ್ನೆ ಅಂತನಾದ್ರೆ ಟೀಚರ್ಸ್ ಹೋಗಿ ಓದ್ತಾರೆ, ಇಲ್ಲ ಹಳೆ ನೋಟ್ಸೇ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಟ್ ನಾನು ಅನ್ಫಾರ್ಚುನೇಟ್ಲಿ ಒಂದು ಮಾತ್ರ ಹೇಳಬೇಕು, ಭಾಳ ಶಾಲಾ ಕಾಲೇಜುಗಳಲ್ಲಿ ಎಂಥ ವಾತಾವರಣಪ್ಪ ಅಂದರೆ, ಹಿಂಗೆ ನಾನು ಹೇಳ್ದಂಗಿಲ್ಲ, ನೀನೇನು ನನಗೆ ಕೇಳಬೇಡ, ನಾನು ನಿನಗೇನು ಕೇಳಲ್ಲ, ಯಾಕೆ ನಿನಗೂ ಏನು ಬರಲ್ಲ, ನನಗೇನು ಬರಲ್ಲ ಅಂತಕ್ಕಂಥ ವಾತಾವರಣ ಇದೆ. ಸುಂಬಾ ಡಿಗ್ರಿ ತಗೋ ಹೋಗು, ಶೋ ಜಾಸ್ತಿ. ಬನ್ನಿ ಬೆಂಗಳೂರಿಗೆ, ದೊಡ್ಡ ದೊಡ್ಡ ಕಾಲೇಜ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಲಕ್ಷಾಂತರ ಸಂಬಳ. ಬಟ್ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಕ್ರಿಯೇಟಿವಿಟಿ ಅಲ್ಲಿಲ್ಲ. ನಂದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಎಲ್ಲಿ ಜಾಸ್ತಿ ಫೀಸ್ ಕೊಟ್ಟು ಓದ್ತಾರೋ ಅಲ್ಲಿ ಕಡಿಮೆ ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ಇಷ್ಟೊಂದು ದುಡ್ಡು ಕೊಟ್ಟು ಬಂದಿದ್ದೀನಿ, ತೆಗೆದುಬಿಟ್ರೆ ಏನು ಗತಿ ಅಂತ. ಎಲ್ಲಿ ಮಕ್ಕಳು ಫ್ರೀಯಾಗಿ ಮುಕ್ತವಾದ ವಾತಾವರಣದಲ್ಲಿ ಬೆಳೀತಾರೋ ಅಲ್ಲಿ ಸೃಜನಶೀಲತೆ ಜಾಸ್ತಿ ಇರುತ್ತೆ. ಅಂಥ ಮಕ್ಕಳು ನಮ್ಮ ಸಮಾಜಕ್ಕೆ ಮುಖ್ಯ. ಅದನ್ನು ಒಬ್ಬ ಟೀಚರ್ ಆಗಿ ನಮ್ಮ ಜವಾಬ್ದಾರಿ ಮಕ್ಕಳಲ್ಲಿ ಅಂತಹ ಮನೋಭಾವ, ದೊಡ್ಡವರಲ್ಲಾಗಲಿ ಮಕ್ಕಳಲ್ಲಿ, ಸಮಾಜಕ್ಕೆ ನಾವು ಟೀಚರ್ ಬರೀ ಕ್ಲಾಸ್ ರೂಮಲ್ಲಲ್ಲ, ಸಮಾಜಕ್ಕೆ ಟೀಚರ್ಸ್ ಅಂದರೆ ಇಡೀ ಸಮಾಜಕ್ಕೆ ನಾವು ಒಳ್ಳೆ ದಾರಿನ ತೋರಿಸ್ತಕ್ಕಂಥವ್ರು. ಹಾಗಾಗಿ ನಾವು ಆ ಥರ ಪ್ರಶ್ನಾತ್ಮಕ, ಸಂಶೋಧಾತ್ಮಕ ಮನೋಭಾವ ಸಮಾಜದಲ್ಲಿ ಬೆಳೆಸೋದು ನನ್ನ ಗೋಲ್. ಯಾಕೆಂದರೆ ಆ ಥರ ಮಾಡಿದರೆ ಅದರಿಂದ ನವನವೀನ ಸಮಾಜ ಕಟ್ಟಕ್ಕೆ ಸಾಧ್ಯ ಅಂತ. ನಾನೊಂದು ನಾಟಕ ಮಾಡಿಸಿದ್ದೆ, ಅದರಲ್ಲಿ ಡ್ರಾಮಾದಲ್ಲಿ ನಾನು ಟೈಟಲ್ ಏನು ಕೊಟ್ಟಿದ್ದಪ್ಪ ಅಂದರೆ, ಅಶಿಕ್ಷಿತ ಅನೈತಿಕ ಪದವೀಧರರು ಅಂತ ಕೊಟ್ಟಿದ್ದೆ. ಪದವೀಧರರು ಬಟ್ ಅಶಿಕ್ಷಿತ ಅನೈತಿಕ ಈಗ ಆಗಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಜ್ಞಾ ಭಂಗ ಹೋರಾಟದಿಂದ. ಬಟ್ ನಾವು ಸ್ಕೂಲಲ್ಲಿ ಒತ್ತು ಕೊಡೋದು ಡಿಸಿಪ್ಲಿನ್ ಅಂತ. ಡಿಸಿಪ್ಲಿನ್ ಅಂದರೆ ಏನು? ಮಕ್ಕಳು ಪ್ರಶ್ನೆನೇ ಕೇಳ್ದಂಗಿದ್ರೆ ಡಿಸಿಪ್ಲಿನ ಇಲ್ಲ, ಪ್ರಶ್ನೆ ಕೇಳಿ ಕೇಳಿ ಹೊಸ ವಿಚಾರನ ಕಲಿತು ಟೀಚರ್ಸ್ ಜೊತೆಗೆ ಇಬ್ಬರು ಸೇರಿ ಹೊಸ ಸಂಶೋಧನೆ ಮಾಡಿ ಕಂಡುಹಿಡಿಯೋದು, ಅದು ಡಿಸಿಪ್ಲಿನ. ಒಂದು ಸಬ್ಜೆಕ್ಟ್ ಬಗ್ಗೆ ಪ್ರೀತಿಯಿಂದ, ಪ್ಯಾಷನಿಂದ ಫಿಸಿಕ್ಸ್ ಕಲಿಯೋದು, ಕೆಮಿಸ್ಟ್ರಿ ಕಲಿಯೋದು, ಅದು ಡಿಸಿಪ್ಲಿನ. ಇಲ್ಲ ಸುಮ್ಮನೆ ಏನು ಕೇಳ್ದಲ್ಲಿ ಕೂತ್ಕೊಳ್ಳೋದು ಡಿಸಿಪ್ಲಿನ. ಇದನ್ನು ನಾವು ಸ್ವಲ್ಪ ಚರ್ಚೆ ಮಾಡಬೇಕು. ಡಿಸಿಪ್ಲಿನ್ ಅಂದರೆ ಏನು, ಅದನ್ನು ಇಂಥವೆಲ್ಲ ನಾವು ಒಬ್ಬ ಟೀಚರ್ ಆಗಿ ಸಮಾಜದಲ್ಲಿ ಇದನ್ನು ನಾವು ಬೆಳೆಸಬೇಕು. ಆಮೇಲೆ ಇವಾಗ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸಿಗೂ ಆಮೇಲೆ ನಮ್ಮ ಮಕ್ಕಳಿಗೂ ಮಧ್ಯೆ ಇರ್ತಕ್ಕಂಥ ಟೀಚರ್ಸ್ ಅಷ್ಟೇ. ಪೇರೆಂಟ್ಸ್ ನಮಗೆ ಜವಾಬ್ದಾರಿ ಕೊಟ್ಟು ಫೀಸ್ ಕೊಟ್ಟು ಕಳಿಸಿರ್ತಾರೆ, ನಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡಿರಿ ಅಂತ ಅಲ್ವಾ. ಹಾಗಾಗಿ ಟೀಚರ್ಸು ಮಕ್ಕಳನ್ನ ಇನ್ಸ್ಪೈರ್ ಮಾಡೋಕ್ಕೆ ನೋಡ್ಬೇಕು ಹೊರತು ಹೇಗಾರ ಮಾಡಿ ಸಿಲೆಬಸ್ನ ಮುಗಿಸ್ಬಿಡೋದಲ್ಲ. ನನಗೊಬ್ಬರು ಪ್ರೊಫೆಸರ್ ಇದ್ದರು, ಅವ್ರು ಯಾವಾಗಲೂ ಹೇಳ್ತಿದ್ರು, ಸಿಲೆಬಸ್ ಇಸ್ ಸಚ್ ಎ ವಲ್ಗರ್ ಥಿಂಗ್, ಇಟ್ ಹ್ಯಾಸ್ ಟು ಬಿ ಕವರ್ಡ್ ಅನ್ನರ್. ಅಂದರೆ ಕವರ್ ಮಾಡೋದಲ್ಲ, ಅದನ್ನು ಅನ್ಕವರ್ ಮಾಡ್ಬೇಕು ನಾವು. ಅವನ್ನ ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿದರೆ ನಾನು ಹೇಳ್ಬೇಕಾ ಯಾವ ಬಣ್ಣದ ರೋಸ್ ಕೊಡಬೇಕು ಅಂತ? ಆ ಹುಡುಗ ಕಂಡು ಹಿಡ್ಕೊಂತಾನೆ ಅಲ್ವಾ, ಮನೆ ಕಂಡು ಹಿಡ್ತಾನೆ, ಫೋನ್ ನಂಬರ್ ಕಂಡು ಹಿಡಿತಾನೆ. ಹಾಗೆ ಒಬ್ಬ ಮಗುನ ಸಬ್ಜೆಕ್ಟ್ ಮೇಲೆ ಪ್ರೀತಿ ಬೆಳೆಸಿದ್ರೆ, ಮಗು ಆಗಲಿ ದೊಡ್ಡವರಾಗಲಿ ಒಂದು ವಿಷಯದ ಮೇಲೆ ಪ್ರೀತಿ ಬೆಳೆಸಿದ್ರೆ ಅವ್ರು ಹೋಗಿ ರಿಸರ್ಚ್ ಮಾಡಿ ಹುಡ್ಕೊಂತಾರೆ. ಆ ಪ್ರೀತಿ ಬೆಳೆಸೋ ಸ್ಪಾರ್ಕ್ ಇದೆಲ್ಲ, ಅದು ನಾವು ಟೀಚರ್ಸ್ ಆಗಿ ಮಾಡಬೇಕಾಗಿರೋ ಕೆಲಸ. ಅದೇ ಒಬ್ಬ ಟೀಚರಿನ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಅದೇ ಅಂತ ನನ್ನ ಅಭಿಪ್ರಾಯ. ಸರ್, ಇಲ್ಲಿವರೆಗೂ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಾ ಸರ್ ನೀವು? ಅದ ನಂಬರ್ ಅಲ್ಲ, ಅದೇ ನಂಬರ್ ಹೇಳಿ ಅದೇನು ಲೆಕ್ಕ ಇಟ್ಟಿಲ್ಲ ನಾನು. ಬಟ್ ಆಗಿದೆ, ಸಾವಿರಾರು ಆಗಿದೆ. ಆದಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮದು ಒಂಥರ ಕಂಟೆಂಟ್ ಓರಿಯೆಂಟೆಡ್ ಅಲ್ಲ, ಡೆಪ್ತ್ ಇರುತ್ತೆ. ಅದನ್ನು ಹಾಸ್ಯ ಪ್ರಜ್ಞೆ ಉಪಯೋಗಿಸಿ, ಆ್ಯಕ್ಟಿವಿಟೀಸ್ ಉಪಯೋಗಿಸಿ ನಾವು ಮಾಡ್ತೀವಿ. ಸುಮ್ಮನೆ ಸೂಪರ್ಫಿಷಿಯಲ್ ಥಿಂಗ್ಸ್ ನಾನು ಹೇಳಲ್ಲ. ಹಾಗಾಗಿ ಜನರಲ್ ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್ ಆಸ್ಪೆಕ್ಟ್ಸು ತಗೊಳ್ಳೋದು, ಕಬ್ಬಿಣದ ಕಡಲೆ ಅಲ್ಲದು, ಅದನ್ನು ಸ್ವಲ್ಪ ಅದಕ್ಕೆ ನಗಸ್ಕಂತ ಹೇಳ್ತೀರಲ್ಲ, ಅದಕ್ಕೆ ಸ್ಲೋ ಆಗಿ. ನನಗೆ ಪಾಪ್ಯುಲರ್ ಆಗೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಟಿ ವಿಗೆಲ್ಲ ಹೋಗೋಕ್ಕೆ ಹೋಗಿಲ್ಲ. ನಾನು ಸ್ಲೋ ಆಗಿ ಎಲೆಮರೆ ಕಾಯಂಗೆ ನನ್ನ ಕೆಲಸ ಏನೋ ಅದು ಮಾಡ್ಕೊತ ಹೋಗ್ತೀನಿ. ಅದಕ್ಕೆ ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟ್ಸ್ ರೀಚ್ ಆಗಿದ್ದೀನಿ. ಬಟ್ ಟಿ ವಿಯಲ್ಲಿ ಭಾಳ ಕರೆದ್ರೂ ನಾನು ಹೋಗಿಲ್ಲ. ಅನ್ನೆಸೆಸರಿ ಪಬ್ಲಿಸಿಟಿ ನನಗೆ ಬೇಡ, ನನ್ನ ಕೆಲಸ ನನಗೆ ಮಾಡಿದರೆ ಸಾಕು.